ಜಿಲ್ಲೆ ಹಾನಗಲ್ ತಾಲೂಕು ಶ್ರೀ ಸಿದ್ಧಾರೂಢ ಮಠ ಹೋತನಹಳ್ಳಿಯಲ್ಲಿ 24ನೇ ವೇದಾಂತ ಸಮ್ಮೇಳನ ಹಾಗೂ ದಿನಾಂಕ 15/2/2026 ರಿಂದ 19/2/2026 ರಂದು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಶ್ರೀ ಆರೂಢರ ಮಹಾರಥೋತ್ಸವ ಜರುಗುವುದು. 23/2/2026 ರವರೆಗೂ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ಜರುಗುತ್ತವೆ. ಶ್ರೀ ಬಸವ ಅಜ್ಜಯ್ಯ ಅಜ್ಜನವರು ತಮ್ಮ ಸ್ವಂತ ಹಣದಲ್ಲಿ 1 ಶ್ರೀ ಪಂಚಲಿಂಗೇಶ್ವರ, 2 ಶನೇಶ್ವರ, 3 ನವಗ್ರಹ, 4 ಸುಬ್ರಹ್ಮಣ್ಯ ದೇವರುಗಳ ಮೂರ್ತಿಯನ್ನ ಮಾಡಿಸಿ 4 ಮಂದಿರಗಳನ್ನು ನಿರ್ಮಿಸುತ್ತಿದ್ದಾರೆ. ಅದರಲ್ಲಿ 1108 ಶಿವಲಿಂಗಗಳ ನೀಲಿ ನಕ್ಷೆ ಅತಿ ಶೀಘ್ರದಲ್ಲೇ ದೇವಸ್ಥಾನದ ಕಾಮಗಾರಿ ವೇಗವಾಗಿ ನಡೆಯುತ್ತದೆ. ಮುಗಿದ ನಂತರ 1108 ಶಿವಲಿಂಗಗಳಿಗೆ ಪ್ರತಿಷ್ಠಾಪನೆ ನಡೆಯುವುದು ಹಾಗೂ ಪರಮ ಪೂಜ್ಯ ಶ್ರೀ ಸದ್ಗುರು ಶಂಕರಾನಂದ ಮಹಾಸ್ವಾಮೀಜಿಗಳು ಅತಿ ವಿಜೃಂಭಣೆಯಿಂದ ನಡೆಯುವುದು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಮಹಾಶಿವರಾತ್ರಿ ನಿಮಿತ್ತವಾಗಿ ಪ್ರತಿ ವರ್ಷ ಸಿದ್ಧಾರೂಢರ ಮಹಾರಥೋತ್ಸವ ನಡೀತಾ ಇದೆ. ಅದರ ಜೊತೆಗೇ ವೇದಾಂತ ಸಮ್ಮೇಳನ ಅಂತ ಕೂಡ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿ ವರ್ಷ 7 ದಿನ ಬೆಳಗಾವಿ ಜಿಲ್ಲೆಯ ಚಿದ್ಗನಾನಂದ ಮಹಾಸ್ವಾಮಿಗಳು ಭಾಳ ವಾಗ್ಮಿಗಳಿದ್ದಾರೆ, ಅವರ ಪ್ರವಚನ ಇರ್ತೈತಿ. ಹಾಗೂ ಆಕಾಶವಾಣಿ ಕಲಾವಿದರಾಗಿರ್ತಕ್ಕಂಥ ಗುರುನಾಥ ಶಾಸ್ತ್ರಿಯವರು ಸಹ ಪ್ರವಚನ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ನಾಡಿನ ಅನೇಕ ಜನ ಗುರುಗಳು ಬರ್ತಾ ಇದ್ದಾರೆ, ಸಾಧಕರು ಬರ್ತಾ ಇದ್ದಾರೆ, ರಾಜಕಾರಣಿಗಳು ಮತ್ತು ಗ್ರಾಮದ ಅನೇಕ ಜನ, ಗ್ರಾಮದ ಮುತ್ಸದ್ದಿಗಳು ಎಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ಭವ್ಯವಾದಂಥ ಕಾರ್ಯಕ್ರಮದ ಜೊತೆಗೆ ಸಿದ್ಧಾರೂಢರ ಮಹಾರಥೋತ್ಸವ ನಡೀತಾ ಇದೆ. ಅದರ ಜೊತೆಗೆ ಮತ್ತು ಅನೇಕ ಸಾಧಕರಿಗೆ ಸನ್ಮಾನಗಳನ್ನು ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ದಿನಾಂಕ 17ರಿಂದ ಪ್ರವಚನ ಪ್ರಾರಂಭ ಆಗಿ ದಿನಾಂಕ 23ರವರೆಗೆ ಅಂದರೆ ಫೆಬ್ರವರಿ 17ರಿಂದ ಫೆಬ್ರವರಿ 23ರವರೆಗೆ ವೈಭವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹೋತನಹಳ್ಳಿಯ ಸಿದ್ಧಾರೂಢ ಮಠದಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಸಹ ಆ ಒಂದು ಸದುಪಯೋಗವನ್ನು ಮಾಡಿಕೊಳ್ಬೋದು. ಏನು ಅದರ ಉದ್ದೇಶ ಅಂದರೆ ಮಹಾಶಿವರಾತ್ರಿಯಲ್ಲಿ ಭಗವಂತನ ಧ್ಯಾನ, ಪೂಜೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೇಳಿ ಎಲ್ಲರೂ ಪುನೀತರಾಗಲಿ. ಆ ಸಂದರ್ಭದೊಳಗೆ ಸಾಮೂಹಿಕ ವಿವಾಹವನ್ನು ಮಾಡಬೇಕು ಅಂತ ದಾನಿಗಳಾಗಿರ್ತಕ್ಕಂಥ ಬಸವಜ್ಜವರು ಸಹ ಒಂದು 2 ಜೊತೆಯನ್ನಾದರೂ ಕೂಡ ನಾವು ಇದನ್ನು ವಿವಾಹ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಜಗದ್ಗುರು ಸಿದ್ಧಾರೂಢರ ಒಂದು ಭವ್ಯ ರಥವನ್ನು, ಭವ್ಯ ತೇರನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಎಳೆಯೋಣ ಅಂತ ನಮ್ಮ ಸಂಕಲ್ಪವನ್ನು ಮಾಡಿದ್ದೇವೆ.